ಸೊ ಮಂಗನ ಕಾಯಿಲೆ ಅಂತೆಲ್ಲ ಸುದ್ದಿ ಬರ್ತಾ ಉಂಟು. ಹಾಗಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಗಾಳಿ ಮಳೆಗೆ ನೋಡಿ ಒಂದು ದಾರಿಯಲ್ಲಿ ಬಾಳೆ ಮರ ಬಿದ್ದಿತ್ತಲ್ಲ, ಕೊನೆ ಬೆಳೆಯೋದಕ್ಕೆ ಬಂದಿತ್ತು. ಹಿತ ಚಂದದಿಯಾ ಹೊಕ್ಕೆ ಮರಿ ಚಂದದಿಯಾ? ಹಿತ ಚಂದ ಇಲ್ವಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಖುಷಿಗೆ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ಫ್ರೆಂಡ್ಸ್ ಟೈಮು ಒಂದು 9:30 ಆಯಿತು. ಸೊ ನಾವೀಗ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀವಿ. ನಿನ್ನೆಲ್ಲ ದರ್ಕೊಡಗಿದ್ರಲ್ಲ, ಅದನ್ನೆಲ್ಲ ಮನೆಗೆ ಹೊತ್ಕೊಂಡು ಬರಬೇಕು. ಹಾಗಾಗಿ ನಾನು ಕೂಡ ಅಲ್ಲಿ ನೆಗಿಲಿಕ್ಕೆ ಹೋಗ್ತಾ ಇದ್ದೀನಿ ದರ್ಕನ್ ಕಲಿಯನ್ನು. ಸೊ ಒಬ್ಬರ ಹತ್ರ ಆಗೋದಿಲ್ಲ. ಹಾಗಾಗಿ ದಾದ ಮತ್ತು ಅಣ್ಣ ಇಬ್ಬರು ಕೂಡ ಹೊತ್ಕೊಂಡು ಬರ್ತರು. ಸೊ ನಾನು ಮತ್ತು ಅಮ್ಮ ಇಬ್ಬರು ಕೂಡ ಸೇರಿ ನೆಗೆಯೋದು. ಸೊ ಇದಿಷ್ಟನ್ನು ಮುಗಿಸ್ಕೊಂಡು ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋದು. ಮತ್ತು ಈಗ ಪಕ್ಷಿ ಮರಿಗಳೆಲ್ಲ ಏನು ಮಾಡ್ತಿದ್ದೀವಿ ಅದ್ರ ಬಗ್ಗೆ ಎಲ್ಲ ಕೆಲವೊಂದಿಷ್ಟು ಅಪ್ಡೇಟ್ಸ್ ಎಲ್ಲ ಕೊಡೋದು ಉಂಟು. ಹಾಗೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟೊತ್ತಿಗೆ ಆಗ್ತದೆ ಅಂತ ಗೊತ್ತಿಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಾದ ನಂತರ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಶುರು ಮಾಡೋಣ. ಲೆಟ್ಸ್ ಗೋ ಫ್ರೆಂಡ್ಸ್. ಈಗ 11 ಗಂಟೆ ಇತ್ತು. ಹಾಗೆ ನಾವು ನಮ್ಮ ಮನೆ ಹತ್ರ ಕಾಡು ಹತ್ರ ಹೋಗಿ ಅಲ್ಲಿ ದರ್ಕಿನ ಕಲಿಗಳನ್ನೆಲ್ಲ ಹೊತ್ತುಕೊಂಡು ಮನೆಗೆ ಬಂದ್ವಿ. ಹಾಗೆ ಸಿಂಗರಿಗೆಲ್ಲ ಕೊಟ್ಟು ಆಮೇಲೆ ಪಕ್ಷಿ ಮರಿಗಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಒಂದು ಸಾರಿ ಬಾಳೆಹಣ್ಣು ಆಮೇಲೆ ನೀರನ್ನು ಕುಡಿಸಿದ್ದೀನಿ. ಇವಾಗ ಅಕ್ಕಿ ಮತ್ತು ಹಾಲನ್ನು ಕುಡಿಸಿದ್ದೀನಿ. ಎಲ್ಲನೂ ತಿಂತದೆ ಫ್ರೆಂಡ್ಸ್. ನನಗದೇ ತುಂಬ ಖುಷಿ ಆಗ್ತಾ ಇರೋದು. ಅಕ್ಕಿ ತಿನ್ನುತ್ತೆ, ಆಮೇಲೆ ಏನಾದರೂ ಚಿಕ್ಕ ಪುಟ್ಟ ರಾಗಿ ಜೋಳ ಈ ಥರದ ಕಾಳುಗಳೆಲ್ಲ ತಿನ್ನುತ್ತೆ, ಆಮೇಲೆ ಹಣ್ಣುಗಳೆಲ್ಲನೂ ತಿಂತೇವೆ, ಹಾಲು ಕುಡಿತದೆ, ನೀರು ಕುಡಿತದೆ, ಅನ್ನ ತಿನ್ನುತ್ತೆ. ಸೊ ಹೀಗಾಗಿ ನನಗೇನು ನೋಡೋದ್ರ ಬಗ್ಗೆ ಅಷ್ಟೊಂದು ಟೆನ್ಷನ್ ಇಲ್ಲ. ಹಾಗೆ ಹೆಲ್ದಿಯಾಗಿವೆ, ಆರಾಮಾಗಿವೆ. ಹಾಗೆ ಅವುಗಳನ್ನ ಏನು ಮಾಡೋದು ಅಂತ ನಾನೇನು ಯೋಚನೆ ಮಾಡಲಿಲ್ಲ. ಅಂದರೆ ನಾನೇ ಸಾಕೋದಾ ಅಥವಾ ದೊಡ್ಡಾದ ನಂತರ ಬಿಡೋದಾ ಅಂತ ಏನು ಯೋಚನೆ ಮಾಡಿಲ್ಲ. ಸೊ ಆಮೇಲೆ ನೋಡೋಣ, ಒಂದು 2-3 ದಿನ ವೆಯ್ಟ್ ಮಾಡೋಣ. ಯಾಕೆಂತಂದರೆ ಅವು ಸ್ವಲ್ಪ ಚೇತರಿಸ್ಕೊಳ್ಳಿ. ಹಾಗೆ ಅವುಗಳು ಹೇಗೆ ರಿಯಾಕ್ಟ್ ಮಾಡುತ್ತೆ ನೋಡಿ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡೋಣ. ಅವೇನಾದರೂ ಇಲ್ಲೇ ಉಳಿಯುವಂಥ ಮನಸ್ಸು ಮಾಡಿದರೆ ಇಲ್ಲೇ ಇಟ್ಕೊತೀನಿ. ಹೋಗೋ ರೀತಿಯ ಮನಸ್ಸಿದ್ರೆ ಸೊ ಬಿಟ್ಕೊಡೋಣ ನಾವು. ನಮ್ಮದೇನದರಲ್ಲಿ ಒತ್ತಾಯ ಇಲ್ಲ. ಯಾಕೆಂತಂದರೆ ನನಗೂ ಪಕ್ಷಿಗಳನ್ನ ಅವುಗಳನ್ನ ಪಂಜರದಲ್ಲೇ ಇಟ್ಟು ಕೂಡು ಹಾಕಿ ಸಾಕೋದಕ್ಕೆ ಅಷ್ಟೊಂದು ಮನಸ್ಸಿಲ್ಲ. ಅವು ಫ್ರೀಡಮ್ ಆಗಿದ್ದರೆ ನನಗೆ ಖುಷಿ. ನೋಡೋಣ ಹೇಗಾಗ್ತದೆ ಅಂತ. ನೀವು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಆಯಿತಾ. ಸಾಕೋದಾ ಅಥವಾ ಒಂದು ಸ್ವಲ್ಪ ದಿನ ಬಿಟ್ಟು ಹಾರಿಸೋದಾ ಅಂತ, ಅಂದರೆ ಹಾರಿ ಬಿಡಿಸೋದಾ ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಫ್ರೆಂಡ್ಸ್. ಇವಾಗ ಜಟ್ಟನ್ನೆಲ್ಲ ಚೇಂಜ್ ಮಾಡಿ ಆಮೇಲೆ ಕಾಡಿಗೆ ಹೋಗಿ ಬಂದಿದ್ದಲ್ಲ, ಮತ್ತು ಈಗ ಏನು ಹೇಳಿ ಸೊ ಮಂಗನ ಕಾಯಿಲೆ ಅಂತೆಲ್ಲ ಸುದ್ದಿ ಬರ್ತಾ ಉಂಟು. ಹಾಗಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಹಾಗೆ ನಮ್ಮೂರ ಕಡೆ ಎಲ್ಲ ಒಂದು 2-3 ಜನಕ್ಕೆ ಮಂಗನ ಕಾಯಿಲೆ ಬಂದಿದೆ ಅಂತೆಲ್ಲ ಹೇಳ್ತಾರೆ. ಸೊ ನಮಗೇನು ಅಷ್ಟೊಂದು ಸುದ್ದಿ ಆಗಿಲ್ಲ. ಆದರೂ ಈ ಟೈಮಲ್ಲಿ ಮಂಗನ ಕಾಯಿಲೆಯಿಂದ ಎಚ್ಚರಿಕೆ ಇರಬೇಕು ಅಂತ ನಮ್ಮ ಈ ಥರ ಕಾಡು ಇರುವಂಥ ಕಡೆ ಎಲ್ಲ ಗೌರ್ಮೆಂಟ್ನವರೆಲ್ಲ ಹೇಳ್ತೇ ಇರ್ತರು. ಹಾಗಾಗಿ ನಾವು ಕೂಡ ಸ್ವಲ್ಪ ಹುಷಾರಾಗಿರಬೇಕು ಅಲ್ವಾ. ಹಾಗೆ ಇನ್ನು ಎತ್ತ ಹೇಳಿ ಜಟ್ಟನ್ನೆಲ್ಲ ಚೇಂಜ್ ಮಾಡಿ ಹೋಗಿ ಮನೆಗೆ ಹೋಗೋದು. ನೋಡಿ, ಈಗ ತೋಟದಲ್ಲೇ ಇದ್ದೀನಿ ನಾನು. ನಿನ್ನೆ ನನಗೆ ಯಾವ ಜಾಗದಲ್ಲಿ ಪಕ್ಷಿ ಮರಿಗಳು ಸಿಕ್ಕಿದ್ದು ಅಂತ ತೋರಿಸ್ತೀನಿ ನಿಮಗೆ. ನಾನು ನಿನ್ನೆ ಮೊಬೈಲ್ ತಂದಿಲ್ಲಾಗಿದ್ನಲ್ಲ, ಹಾಗಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇಲ್ಲಾಂತಾರೆ ನಿಮಗೆ ಲೈವಲ್ಲೇನೆ ತೋರಿಸ್ತಿದ್ದೆ ಯಾವ ಜಾಗದಲ್ಲಿ ಅದು ಹೇಗೆ ಮೇಲಿನ ಮರದಿಂದ ಕೆಳಗಡೆ ಬಿದ್ಕೊಂಡಿತ್ತು ಫ್ರೆಂಡ್ಸ್. ನಾನಂತೂ ನೋಡಿದ ತಕ್ಷಣ ಗಾಬರಿಯಾಗಿಬಿಟ್ಟೆ, ಪಕ್ಷಿ ಮರಿಗಳಿಗೆ ಈಟಾಗಿ ಬಿಟ್ಟಿದೆಯೇನೋ ಅಂತ. ಆಮೇಲೆ ಅವು ಸುಧಾರಿಸ್ಕೊಂಡಿತ್ತಲ್ಲ, ಹಾಗಾಗಿ ಖುಷಿಯಾಯಿತು. ಇನ್ನು ಫ್ರೆಂಡ್ಸ್, ಪಕ್ಷಿ ಮರಿಗಳು ಇಲ್ಲಿ ಜಟ್ಟೆ ನೀರೆಲ್ಲ ಹಾರ್ತಾ ಉಂಟಲ್ಲ, ಇದೇ ಜಾಗದಲ್ಲಿ ಮರದಿಂದ ಕೆಳಗಡೆಗೆ ಹಸಿ ಹುಲ್ಲಿನ ಮೇಲೆ ಬಿದ್ಕೊಂಡಿತ್ತು. ನನಗಂತೂ ನೋಡಿದ ತಕ್ಷಣ ಪಾಪ ಅನಿಸ್ಬಿಡ್ತು. ಇದೇ ಜಾಗದಲ್ಲೇ ಬಿದ್ಕೊಂಡಿತ್ತು ಆಯಿತಾ. ಗಾಳಿ ಮಳೆಗೆ ನೋಡಿ ಒಂದು ದಾರಿಯಲ್ಲಿ ಬಾಳೆ ಮರ ಬಿದ್ದಿತ್ತಲ್ಲ, ಕೊನೆ ಬೆಳೆಯೋದಕ್ಕೆ ಬಂದಿತ್ತು. ಸೊ ಅದನ್ನು ದಾದು ಏನು ಮಾಡಿದ್ದಾರೆ ನೋಡಿ, ಈ ಥರ ಅಡಿಕೆ ಮರಕ್ಕೆ ಒಂದು ಇದು ತೆಂಗಿನ ಮರದ ಹೆಡೆಪಂಟೆಯನ್ನು ಈ ಥರ ನಿಲ್ಲಿಸಿ ಅಡಿಕೆ ಮರಕ್ಕೆ ಈ ಥರ ನಿಲ್ಲಿಸಿಟ್ಟಿದ್ದಾರೆ. ಸೊ ಇನ್ನು ಇದು ಬೆಳಿಲಿಕ್ಕೆ ಇನ್ನೊಂದು ಸ್ವಲ್ಪ ದಿನ ಇರಬೇಕು, ಆಮೇಲೆ ಕಡಿಯೋದು. ನೋಡಿ ಎಷ್ಟು ದೊಡ್ಡ ಗೊನೆ ಉಂಟು ಅಂತ. ಇದರಲ್ಲಿ ಒಂದು 60-80 ಕಾಯಿ ಉಂಟು ಬಾಳೆಗೊನೆಯಲ್ಲಿ. ಈ ಥರ ಮಾಡಿದ್ದಾರೆ ನೋಡಿ. ಅದನ್ನು ಐಡಿಯಾ ಇದು ಮಾಡಿದ್ದು.
ಇವತ್ತಿನ ದಿನದ ನಮ್ಮದು ಅಡುಗೆ ನೋಡಿ ವೈಟ್ ರೈಸ್, ಹಾಗೆ ನಮ್ಮ ಮನೇಲಿ ಹಳಸಂಡೆ ಬೀನ್ಸ್ ಬೆಳೆದಿದ್ವಲ್ಲ ಅದರದ್ದು ಪಲ್ಯ, ಆಮೇಲೆ ಈಗ ಬೇಸಿಗೆಯಲ್ಲಿ ತುಂಬ ಅಪರೂಪ ಗುಜ್ಜಿ ಅದರದ್ದು ಸಾರು, ಆಮೇಲೆ ಹೆಸರುಬೇಳೆ ಪಾಯಸ, ಮಾವಿನಕಾಯಿ ತಂಬುಳಿ ಮತ್ತು ಕುಡಿಯಲಿಕ್ಕೆ ರಾಗಿ ಗಂಜಿ. ಇದಿಷ್ಟು ಇವತ್ತಿನ ಔತಣ ನಮ್ಮದು. ಫ್ರೆಂಡ್ಸ್, ಟೈಮ್ ಈಗ 2 ಗಂಟೆ ಆಯಿತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಪಕ್ಷಿ ಮರಿಗಳಿಗೆ ಕೂಡ ಹಾಲನ್ನು ಕುಡಿಸಿ ನೋಡಿ ಎಷ್ಟು ಚೆನ್ನಾಗಿ ಕುಡಿಯುತ್ತೆ ಗೊತ್ತಾ. ಹಸಿವಾದರೆ ಸಾಕು ಚಿಲಿಪಿಂದ ಶಬ್ದ ಮಾಡ್ತದೆ. ಸೊ ಆವಾಗ ಬಂದು ಏನಾದರೂ ಒಂದು ರಾಗಿ ಕಾಳಾಗಲಿ ಅಥವಾ ಹಾಲಾಗಲಿ ಅಥವಾ ಒಂದು ಬಾಳೆಹಣ್ಣು ಏನಾದರೂ ಒಂದು ತಿನ್ನಿಸಿದ್ರೆ ಸ್ವಲ್ಪ ಸುಮ್ಮನೆ ಮರ್ಕೊಳ್ಬಿಡ್ತದೆ. ಹಾಗೆ ಸ್ವಲ್ಪ ಗಾಳಿ ಎಲ್ಲ ಬೀಸಿದೆ, ಅಂದರೆ ಸೆಕೆ ನೋಡಿ ಈಗ ಹಾಗೆ ಬಾಯಿ ತಾನೇ ಸ್ವಲ್ಪ ಉಫ್ ಅಂತ ಗಾಳಿ ಎಲ್ಲ ಬೀಸಿದೆ. ಈಗ ನೋಡಿ ಶಬ್ದ ಇಲ್ಲದೇ ಮಲಗಿಬಿಟ್ಟಿದೆ ಆಯಿತಾ. ಹಾಗೆ ಅಷ್ಟೊತ್ತಿಗೆ ಶಬ್ದ ಮಾಡ್ತಾ ಇರ್ತದೆ ಹಸುವಾಗಿದ್ದ ತಕ್ಷಣವೇ. ಅವಾಗ ಏನಾದರೂ ಕೊಟ್ಟರೆ ಸುಮ್ಮನೆ ಮರುತ್ತದೆ. ಸೊ ನೋಡೋಣ ಫ್ರೆಂಡ್ಸ್, ಬೇಗ ರಿಕವರಿ ಆದರೆ ಅಷ್ಟೇ ಸಾಕು, ಅದು ಹರಡೋ ರೀತಿಯೆಲ್ಲ ಆಗಲಿ. ನೋಡಿ ಫ್ರೆಂಡ್ಸ್, ಇವತ್ತು ಚೇಂಜ್ ಮಾಡಿದ್ದೀನಿ. ಮರಿಗಳನ್ನ ಇಟ್ಟಿದ್ದು ಮೊದಲು ಸಣ್ಣ ಒಂದು ಟೋಪಿ ಥರದ್ರಲ್ಲಿ ಇಟ್ಟಿದ್ದೆ, ಇವಾಗ ಒಂದು ಬುಟ್ಟಿಯಲ್ಲಿ ಇಟ್ಟಿದ್ದೇನೆ, ಬೆಕ್ಕುಗಳೆಲ್ಲ ಮುಟ್ಟಬಾರ್ದು ಅಂತ. ನೋಡಿ ಮಲಗಿದ್ದಾವೆ ಈಗ ಈ ಥರ ಒಂದು ಪ್ಲೇಟನ್ನು ಮೇಲೆ ಇಡೋದು ನೋಡಿ. ಈ ಥರ ಇಟ್ಟರೆ ಬೆಕ್ಕುಗಳೆಲ್ಲ ಹೋಗೋದಿಲ್ಲ. ಎಂತ ಗಾಳಿ! ರೋಡ್ ಮನ್ ಗಾಡಿ ಇದ್ದಂದೆಲ್ಲ ಹಾರೋಯ್ತೇನೆ. ರೋಡ್ ಮನ್ ಗಾಡಿ ಎಲ್ಲ ಇದ್ರೆ ಹಾರೋಗೋದು ಅಂದೆ. ಮತ್ತೆ ಬಂತು. ಎಟ್ಟು ಮರ ಬಿತ್ತೇನೆ. 7ನೇ ತಾರೀಕು ಫ್ರೆಂಡ್ಸ್, ಸೋಮವಾರ ಸಾಯಂಕಾಲ ಒಂದು 4 ಗಂಟೆ ನಂತರ ವಿಪರೀತ ಗಾಳಿ ಇರ್ತದೆ, ಶಬ್ದ ಎಲ್ಲ ಆಗ್ತದೆ, ಬಿರುಗಾಳಿ ರೀತಿಯಲ್ಲಿ ಬರ್ತಾ ಉಂಟು. ಸೊ ನಾನು ಮೊಬೈಲ್ ಲಾಕ್ ತೆಗೆದು ವಿಡಿಯೋ ಮಾಡೋಷ್ಟು ಗಾಳಿ ಬಂದು ಪಾಸ್ ಆಗಿಬಿಡ್ತಿದೆ. ನೋಡಿದ್ರೆ ಸುಂಟ್ರ ಗಾಳಿನೋ ಬಿರುಗಾಳಿನೋ ಯಾವ ಗಾಳಿ ಅಂತ ಗೊತ್ತಾಗ್ಲಿಲ್ಲ ನೋಡಿ. ತುಂಬ ಅನಾಹುತ ಮಾಡಿಬಿಟ್ಟಿದ್ದಾರೆ 3 ಕಡೆ, ಕರೆಂಟಿಂದು ಅದು ಇದು ಅಂತಲ್ಲ. ಒಂಥರ ಭಯಂಕರ ಭಯಾನಕ ಗಾಳಿ ನೋಡಿ. ಗಾಳಿ ಬಿಸಿದೆ ಅಂತ ಗೊತ್ತಿಲ್ಲ. ಮಳೆಯನ್ನು ಕೂಡ ಸ್ವಲ್ಪ ಬಂತು, ಇನ್ನು ಗುಡುಗು ಇತ್ತು, ಗಾಳಿನೇ ಭಯಂಕರ ಆಗಿತ್ತು ನೋಡಿ. ಇನ್ನು ಒಂಥರ ವಿಚಿತ್ರವಾದ ಶಬ್ದ ಎಲ್ಲ ಕೇಳಿಸ್ತಿತ್ತು, ತುಂಬ ಭಯನೇ ಅಂತ ಅನ್ನಿಸ್ತಾ ಇತ್ತು. ಇನ್ನು ನಾನೇನು ಸ್ವಲ್ಪ ಅಷ್ಟೇ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ವಿಡಿಯೋ ಆನ್ ಮಾಡೋಷ್ಟರಲ್ಲಿ ಆ ಗಾಳಿ ಬಂದು ಬೀಸಿ ಹೋಗ್ಬಿಡ್ತಿದ್ದು ನೋಡಿ, ಅಷ್ಟು ಸ್ಪೀಡಾಗಿ ಬರ್ತಾಯಿತ್ತು. ನಾನು ಇನ್ನುವರೆಗೂ ಇಷ್ಟು ಸ್ಪೀಡಲ್ಲಿ ಗಾಳಿ ಬಂದಿರೋದನ್ನು ನೋಡೇ ಇಲ್ಲಾಗಿದೆ ನೋಡಿ. ಅಷ್ಟು ಭಯಾನಕವಾದಂಥ ಗಾಳಿ ಇವತ್ತಿನ ದಿನ. ಫ್ರೆಂಡ್ಸ್ ನೋಡಿ ಈಗ ಸಂಜೆ ತಿಂಡಿ ತಿನ್ನಲಿಕ್ಕೆ ಬಂದಿದ್ದಾರೆ. ಎಂಥದ್ದು ಗೊತ್ತಾ, ಸಂಜೆ ತಿಂಡಿಗೆ ರಾಗಿ.
ಬ್ಯಾಂಕ್ ಬಂದ್ ಮಾಡಿಬಿಟ್ಟಾರೆ, ಕ್ಲೋಸ್ ಮಾಡಿಬಿಟ್ಟಾರೆ ಅಂತ ಅಲ್ಲಿ ಕೂತ್ಕೊಂಡು ಬ್ಯಾಗ್ ಬ್ಯಾಂಕ್ ಹೋಗುತ್ತೆ. ಏನ ತೆಗೆದು ಬಡ್ದು ಬಿಡ್ತೇನೆ ನಿಮ್ಮನ್ನ ಒಬ್ಬೊಬ್ಬರು ಬಂದರೆ. ಇಲ್ಲ ನೋಡಿ ಫ್ರೆಂಡ್ಸ್, ಇಲ್ಲಿ ಚೆಕ್ ಮಾಡಲಿಕ್ಕೆ ಬಂದಿದ್ದಾರೆ ಇಬ್ಬರು. ನೋಡಿ ಹಕ್ಕಿ ಮರಿಗಳನ್ನ ನೋಡ್ಲಿಕ್ಕೆ ಹಿತ ಬಂದಿದ್ದಾಳೆ. ಹಿತ ಹಕ್ಕಿ ಮರಿ ಹೆಂಗದೆ? ಹಾಂ, ಸೂಪರ್ ಅದೇ. ನಿನಗಿಂತ ಚಂದ ಅದಲ್ಲ? ಹಾಂ, ಹಿತ ಚಂದದ್ಯಾ ಹಕ್ಕಿ ಮರಿ ಚಂದದ್ಯಾ? ಹಿತ ಚಂದ ಇಲ್ವಾ? ಚಂದದ್ಯಾ? ಹಾಂ, ಇದಕ್ಕೆಂತ ಹೆಸರಿಡ್ತೆ ನೀನು ಹಕ್ಕಿ ಮರಿಗೆ? ಹೇಳು, 2 ಹೆಸರು ಹೇಳು. ಎಂಥದ್ರ 2 ಹೆಸರು ಹೇಳು ಹಕ್ಕಿ ಮರಿಗೆ. ಚಂದ ಹೆಸರು ಹೇಳು. ನಾ ಕಡೆಗೆ ಹೇಳ್ತೆ, ನೀ ಹೇಳು. ಹಾಂ, ಫಸ್ಟ್ ನೀ ಹೇಳಬೇಕು. ನಿಂಗೆ ಗೊತ್ತಿಲ್ವಾ? ಯಾವುದಾದ್ರೂ ಅಡ್ಡಿಲ್ಲ, 2 ಹೆಸರು ಹೇಳಿದ್ರೆ ಆಯಿತು. ಎಂಥದ್ದಾದ್ರೂ ಅಡ್ಡಿಲ್ಲ, 2 ಹೆಸರು ಹೇಳು. ಹಾಂ, ಹಕ್ಕಿ ಮರಿಗೆ ಅದ್ರ ಹೆಸರು ಹಕ್ಕಿ ಮರಿ. ಹಿತ ಹಂಗೆಲ್ಲ ಹೆಂಗಿಡ್ತಾರೆ ನೋಡು, ರಿಷಿ ಅಂತ ಹೆಂಗಿಡ್ತಾರೆ ನೋಡು, ಹಾಗೆ ಯಾವ್ದಾರು 2 ಹೆಸರು ಹೇಳು. ಯಾವುದಾದ್ರೂ ಅಡ್ಡಿಲ್ಲ. ಹಾಂ, ಗೊತ್ತಿಲ್ವಾ? ನೋಡಿ ಫ್ರೆಂಡ್ಸ್, ಇದು ಈಗ ಬಾಳೆಹಣ್ಣು, ಆಮೇಲೆ ರಾಗಿ ಕಾಳು, ಇದನ್ನೆಲ್ಲ ನೀರು ಕುಡ್ಕೊಂಡು ಈಗ ಬಿದ್ದಿದೆ. ನೋಡಿ, ಈಗ ಆಗ ಹಸುವಾಗಿ ಕೂಗಿದ್ದು. ದಿನಕ್ಕೆ ಒಂದು 3-4 ಸರಿ ಅದಕ್ಕೆ ಫೀಡ್ ಮಾಡೋದು. ಬೆಳಿಗ್ಗೆ ಅಕ್ಕಿ ತಿಂದಿದ್ದು, ಸೊ ಮಧ್ಯಾಹ್ನ ಹಾಲು ಕುಡಿದಿದೆ. ಈಗ ಬಾಳೆಹಣ್ಣು ಮತ್ತು ರಾಗಿ ನೀರು. ಇನ್ನು ರಾತ್ರಿ ಮಲಗುವಾಗ ಏನಾದರೂ ಕೊಡಬೇಕು. ನೋಡಬೇಕು ಏನಾಗ್ತದೆ ಅಂತ. ನೋಡಿ, ಆರಾಮಾಗಿದ್ದಾವೆ ಇವು. ನೋಡಿ, ಇದು ಎಂಥ ಪಕ್ಷಿ ಮರಿ ಅಂತೆಲ್ಲ ಗೊತ್ತಿಲ್ಲ. ಸೊ ಇನ್ನು ಇದು ದೊಡ್ಡಾದ ಮೇಲೆ ನೋಡಬೇಕು, ನನಗೆ ಗೊತ್ತಿಲ್ಲ. ಇದು ನಿಮಗೇನಾದರೂ ಗೊತ್ತಾಗೋ ರೀತಿ ಇದ್ದರೆ ಕಾಮೆಂಟ್ ಮಾಡಿ ಆಯಿತಾ ಫ್ರೆಂಡ್ಸ್. ದಿನದಲ್ಲಿ ಸ್ವಲ್ಪ ಟೈಮ್ ತಗೊಂಡು ಹಕ್ಕಿ ಮರಿ ಆರೈಕೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀನಿ. ನೋಡೋಣ ಅದು ಹೇಗೆ ಚೇತರಿಸ್ಕೊಳುತ್ತೆ ಅಂತ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಹಾಗೆ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದು ಹಕ್ಕಿ ಮರಿ ಬಗ್ಗೆ ಏನಾದರೂ ಒಂದು ಇನ್ನೂ ಕೆಲವೊಂದು ಟಿಪ್ಸ್ಗಳೆಲ್ಲ ಇದ್ದರೆ ನನಗೆ ತಿಳಿಸಿ ಆಯಿತಾ. ಸೊ ಅವರಿಗೆ ಫೀಡ್ ಮಾಡೋದ್ರ ಬಗ್ಗೆ ಆಗಲಿ, ಹಾಲನ್ನು ಕುಡಿಸೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದೀನಿ. ಇನ್ನೂ ಏನಾದರೂ ಒಂದು ಮಾಡಬೇಕು ಅನ್ನೋದಿದ್ದರೆ ಕಾಮೆಂಟ್ ಮಾಡಿ. ನೋಡೋಣ. ಇನ್ನೊಂದು ಎಂತೇಳಿ ಇಂಜೆಕ್ಷನ್ ಟ್ಯೂಬ್ ಇದ್ದರೆ ಚೆನ್ನಾಗಿರ್ತೈತಲ್ವಾ ಅವುಗಳಿಗೆ ಫೀಡ್ ಮಾಡಲಿಕ್ಕೆ. ನೋಡೋಣ ತರಿಸ್ಲಿಕ್ಕೆ ಆಗ್ತದ ಅಂತ. ಇನ್ನು ನಮ್ಮ ಮನೇಲಿ ಇಲ್ಲ ಇಂಜೆಕ್ಷನ್ ಟ್ಯೂಬ್, ಎಲ್ಲ ಖಾಲಿಯಾಗಿಬಿಟ್ಟಿದೆ. ಇನ್ನು ಬೇರೆಯವ್ರ ಮನೇಲಿ ಇದ್ದವರು ಇದನ್ನು ತಗೊಳ್ಬೇಕಿಲ್ಲ ಅಂತಂದರೆ ಮೆಡಿಕಲ್ ಎಲ್ಲೂ ಹತ್ತಿರ ಇಲ್ಲ, 1 ಅವರಕ್ಕೆ ಹೋಗಬೇಕು. ಹಾಗಾಗಿ ನೋಡೋಣ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋಗೆ ಇಷ್ಟವಾಗಿರೋ ಕೂಡ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.